ದಾರಿದ್ರ್ಯ ದೂರವಾಗಬೇಕೆ? ಹಾಗಿದ್ರೆ ಈ ಮಾರ್ಗವನ್ನ ಅನುಸರಿಸಿ. ಹಿಂದೂ ಧರ್ಮದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನ ಸಂಪತ್ತು, ಸಮೃದ್ಧಿ, ಐಶ್ವರ್ಯ, ಧನ, ಧಾನ್ಯ, ಸೌಭಾಗ್ಯ ಮತ್ತು ಶುಭದ ಅಧಿದೇವತೆಯಾಗಿ ಆರಾಧಿಸಲಾಗುತ್ತದೆ. ಭಗವಾನ್ ವಿಷ್ಣುವಿನ ಅರ್ಧಾಂಗಿಯಾದ ಲಕ್ಷ್ಮೀ ದೇವಿಯು ನೆಲೆಸಿರುವ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ಮತ್ತು ಸಂತೋಷ ನೆಲೆಸಿರುತ್ತದೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಪ್ರತಿಯೊಬ್ಬರು ಲಕ್ಷ್ಮಿ ಕೃಪೆಗೆ ಪಾತ್ರರಾಗಲು ಬಯಸುತ್ತಾರೆ. ಆದರೆ ಲಕ್ಷ್ಮಿ ಕೃಪೆ ಕೇವಲ ಹಣದಿಂದ ಮಾತ್ರ ಅಳೆಯಲಾಗುವುದಿಲ್ಲ. ಉತ್ತಮ ಆರೋಗ್ಯ, ನೆಮ್ಮದಿಯ ಕುಟುಂಬ, ಉತ್ತಮ ಹೆಸರು, ಸಜ್ಜನಿಕೆ ಹಾಗೂ ತೃಪ್ತಿಯ ಜೀವನವು ಲಕ್ಷ್ಮಿ ಕಟಾಕ್ಷದ ಲಕ್ಷಣಗಳೆಂದು ಧಾರ್ಮಿಕ ಗ್ರಂಥಗಳು ತಿಳಿಸುತ್ತವೆ. ಲಕ್ಷ್ಮೀ ದೇವಿಗೆ ಸ್ವಚ್ಛತೆ ಅತ್ಯಂತ ಪ್ರಿಯವಾಗಿದೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಮನೆಯನ್ನು, ಪೂಜಾ ಕೋಣೆಯನ್ನು ಹಾಗೂ ಕೆಲಸ ಮಾಡುವ ಸ್ಥಳವನ್ನ ಸ್ವಚ್ಛವಾಗಿಟ್ಟರೆ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ. ಕಸ, ಅಸ್ತವ್ಯಸ್ತತೆ ಹಾಗೂ ಅಶುಚಿತ್ವ ಇರುವ ಸ್ಥಳದಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ ಎಂದು ಧಾರ್ಮಿಕ ನಂಬಿಕೆ ಹೇಳುತ್ತದೆ. ಲಕ್ಷ್ಮಿ ಕೃಪೆಗೆ ಪಾತ್ರರಾಗಲು ಸತ್ಯ, ಧರ್ಮ ಮತ್ತು ಪ್ರಾಮಾಣಿಕತೆ ಅತ್ಯಗತ್ಯ. ಮೋಸ, ವಂಚನೆ ಹಾಗೂ ಅನ್ಯಾಯದಿಂದ ಗಳಿಸಿದ ಸಂಪತ್ತು ಶಾಶ್ವತವಾಗಿರುವುದಿಲ್ಲ ಎಂದು ಶಾಸ್ತ್ರಗಳು ತಿಳಿಸುತ್ತವೆ. ಪ್ರಾಮಾಣಿಕವಾಗಿ ದುಡಿದು ಸಂಪಾದಿಸಿದ ಧನವೇ ನಿಜವಾದ ಲಕ್ಷ್ಮಿ ಕಟಾಕ್ಷದ ಸಂಕೇತವಾಗಿದೆ. ಇನ್ನು ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಮಹಾಲಕ್ಷ್ಮಿ ಹಾಗೂ ನಾರಾಯಣರನ್ನ ಭಕ್ತಿ ಭಾವದಿಂದ ಪೂಜಿಸುವುದು ಶುಭಕರವೆಂದು ಪರಿಗಣಿಸಲಾಗಿದೆ. ಓಂ ಶ್ರೀ ಮಹಾಲಕ್ಷ್ಮೈ ನಮಃ ಎಂಬ ಮಂತ್ರವನ್ನ ಜಪಿಸುವುದು ಮನಸ್ಸಿಗೆ ನೆಮ್ಮದಿ ನೀಡುವುದರ ಜೊತೆಗೆ ಭಕ್ತಿಯ ಭಾವನೆಯನ್ನ ವೃದ್ಧಿಸುತ್ತದೆ. ಶ್ರೀಮನ್ನಾರಾಯಣನು ಸೃಷ್ಟಿಯ ಪಾಲನೆ ಮಾಡುವ ಪರಮಾತ್ಮನಾದ್ರೆ ಮಹಾಲಕ್ಷ್ಮಿಯು ಧನ, ಧಾನ್ಯ, ಐಶ್ವರ್ಯ, ಸಂತೋಷ ಹಾಗೂ ಸೌಭಾಗ್ಯದಾತೆಯಾಗಿದ್ದಾರೆ. ಪುರಾಣಗಳ ಪ್ರಕಾರ ಲಕ್ಷ್ಮೀ ದೇವಿಯು ಸದಾ ಮಹಾವಿಷ್ಣುವಿನ ವಕ್ಷಸ್ಥಳದಲ್ಲಿ ನೆಲೆಸಿರುವ ಕಾರಣ ವಿಷ್ಣು ಮತ್ತು ಲಕ್ಷ್ಮಿಯರನ್ನ ಬೇರ್ಪಡಿಸಲಾಗದ ದೈವಿಕ ಶಕ್ತಿಗಳೆಂದು ಪರಿಗಣಿಸಲಾಗುತ್ತದೆ. ಹಾಗಾಗಿ ಇಬ್ಬರನ್ನು ಒಟ್ಟಿಗೆ ಪೂಜಿಸಿದ್ರೆ ಧರ್ಮ ಮತ್ತು ಸಂಪತ್ತು ಜೀವನದಲ್ಲಿ ನೆಲೆಸುತ್ತದೆ ಎಂಬ ನಂಬಿಕೆ ಇದೆ. ಇನ್ನು ಶುಕ್ರವಾರವನ್ನ ಲಕ್ಷ್ಮೀ ದೇವಿಯ ವಿಶೇಷ ದಿನವೆಂದು ಪರಿಗಣಿಸಲಾಗುತ್ತದೆ. ಈ ದಿನ ಮನೆಯನ್ನ ಶುಚಿಗೊಳಿಸಿ ದೀಪ ಹಚ್ಚಿ ಕಮಲದ ಹೂ ಅಥವಾ ಬಿಳಿ ಹೂಗಳಿಂದ ಲಕ್ಷ್ಮೀ ದೇವಿಯನ್ನ ಪೂಜಿಸುವ ಪದ್ಧತಿ ಇದೆ. ಅನೇಕ ಮನೆಗಳಲ್ಲಿ ಲಕ್ಷ್ಮಿ ಅಷ್ಟೋತ್ತರ ಹಾಗೂ ಕನಕಧಾರ ಸ್ತೋತ್ರ ಪಾರಾಯಣ ಮಾಡುವ ಸಂಪ್ರದಾಯವೂ ಇದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರನು ಐಶ್ವರ್ಯ, ಸೌಂದರ್ಯ, ಸುಖ, ಕಲೆ, ವೈಭವ ಹಾಗೂ ದಾಂಪತ್ಯ ಜೀವನದ ಕಾರಕ ಗ್ರಹವೆಂದು ಪರಿಗಣಿಸಲಾಗುತ್ತದೆ. ಈ ದಿನ ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವುದರಿಂದ ಶುಕ್ರನ ಅನುಗ್ರಹವೂ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಹಸಿದವರಿಗೆ ಅನ್ನ ನೀಡುವುದು, ಬಡವರಿಗೆ ಸಹಾಯ ಮಾಡುವುದು, ಅಗತ್ಯವಿರುವವರಿಗೆ ಸಹಾಯ ಮಾಡುವುದು ಕೂಡ ಲಕ್ಷ್ಮೀ ಕೃಪೆಗೆ ಕಾರಣವಾಗುತ್ತದೆ ಎಂದು ಧಾರ್ಮಿಕ ಗ್ರಂಥಗಳು ಹೇಳುತ್ತವೆ. ಸಂಪತ್ತನ್ನ ಕೇವಲ ಸಂಗ್ರಹಿಸುವುದಕ್ಕಿಂತ ಸಮಾಜದ ಒಳಿತಿಗಾಗಿ ಬಳಸಿದಾಗ ಅದರ ಮಹತ್ವ ಹೆಚ್ಚುತ್ತದೆ. ಪೋಷಕರು, ಗುರುಗಳು ಹಾಗೂ ಹಿರಿಯರನ್ನ ಗೌರವಿಸುವ ಮನೆಯಲ್ಲಿ ದೇವರ ಅನುಗ್ರಹ ಸದಾ ಇರುತ್ತದೆ ಎಂಬ ನಂಬಿಕೆ ಇದೆ. ಅವರ ಆಶೀರ್ವಾದವು ಲಕ್ಷ್ಮೀ ಕೃಪೆಗೆ ದಾರಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಹಾಗೂ ಅತಿಯಾದ ಕೋಪ, ಅಹಂಕಾರ, ಸೋಮಾರಿತನ, ದುರ್ವ್ಯಸನಗಳು ಹಾಗೂ ಅನಗತ್ಯ ಖರ್ಚು ಜೀವನದಲ್ಲಿ ಅಶಾಂತಿಯನ್ನು ಉಂಟು ಮಾಡುತ್ತವೆ. ವಿನಯ, ಶಿಸ್ತು ಮತ್ತು ಸಂಯಮವು ಲಕ್ಷ್ಮಿ ಕಟಾಕ್ಷಕ್ಕೆ ಕಾರಣವಾಗುತ್ತದೆ ಎಂಬುದು ಧಾರ್ಮಿಕ ಬೋಧನೆಯಾಗಿದೆ. ಜೊತೆಗೆ ಪ್ರತಿದಿನ ಸಂಜೆ ವೇಳೆಯಲ್ಲಿ ಮನೆಯ ಮುಂದೆ ಅಥವಾ ತುಳಸಿ ಕಟ್ಟೆಯ ಬಳಿ ದೀಪ ಹಚ್ಚುವುದು ಶುಭಕರವೆಂದು ಪರಿಗಣಿಸಲಾಗಿದೆ. ತುಳಸಿಯನ್ನ ಶ್ರೀ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಸಸ್ಯವೆಂದು ನಂಬಲಾಗುತ್ತದೆ. ವಿಷ್ಣು ಲಕ್ಷ್ಮಿಯ ಕೃಪೆಗಾಗಿ ತುಳಸಿ ಪೂಜೆಯು ಮಹತ್ವ ಪಡೆದಿದೆ. ಒಟ್ನಲ್ಲಿ ಲಕ್ಷ್ಮೀ ಕೃಪೆ ಎಂದ್ರೆ ಕೇವಲ ಹಣ ಅಥವಾ ಐಶ್ವರ್ಯವಲ್ಲ. ಆರೋಗ್ಯ, ಸಂತೋಷ, ಕುಟುಂಬದ ನೆಮ್ಮದಿ, ಉತ್ತಮ ಸಂಸ್ಕಾರ, ಗೌರವ ಹಾಗೂ ಆತ್ಮತೃಪ್ತಿಯು ಲಕ್ಷ್ಮಿ ಕಟಾಕ್ಷದ ಭಾಗವೇ ಆಗಿದೆ. ಧರ್ಮ, ಸತ್ಯ, ಪ್ರಾಮಾಣಿಕತೆ, ದಾನ, ಸ್ವಚ್ಛತೆ ಮತ್ತು ಭಕ್ತಿಯನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಮಹಾಲಕ್ಷ್ಮಿಯನ್ನ ಆರಾಧಿಸಿದ್ರೆ ಜೀವನದಲ್ಲಿ ಶುಭ, ಸಮೃದ್ಧಿ ಮತ್ತು ನೆಮ್ಮದಿ ಹೆಚ್ಚುತ್ತದೆ ಎಂಬುದು ಹಿಂದೂ ಧಾರ್ಮಿಕ ಪರಂಪರೆಯ ನಂಬಿಕೆಯಾಗಿದೆ.